ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಂಟ್ರಿ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ಇಬ್ಬರು ಮುಖ್ಯಮಂತ್ರಿಗಳ ಬಾಯಿಂದ ಒಂದೇ ಮಾತು, ಅದು ರಾಜೀನಾಮೆ. ಇಬ್ಬರು ಮುಖ್ಯಮಂತ್ರಿಗಳು ಯಾರಂದ್ರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹಾಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬೆನರ್ಜಿ. ಮೊದಲನೇದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನ ತಗೊಳ್ಳೋಣ. ಸರ್ ಒಂದು ಸ್ಟೇಟ್ ಸಿಎಂ ಆಗಿ ಅಲ್ಲಿ ಅಭಿವೃದ್ಧಿನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ಕರಪ್ಷನ್ ಅಲ್ಲಿ ಕಿಂಗ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಲಿಕ್ಕರ್ ಸ್ಕ್ಯಾಮ್ ಮಾಡಿದ್ರು. ಕರಪ್ಷನ್ ಕಿಂಗ್ ಅಂತ ಪ್ರೂವ್ ಮಾಡ್ಕೊಂಡ್ರು, ಕೊನೆಗೂ ಜೈಲಿಗೆ ಹೋದ್ರು. 6 ತಿಂಗಳಲ್ಲಿ ಜೈಲಲ್ಲಿ ಇದ್ಕೊಂಡು ಮುಖ್ಯಮಂತ್ರಿ ಪದವಿನ ಎಂಜಾಯ್ ಮಾಡ್ತಾ ಜೈಲ್ ಒಳಗಿಂದಾನೆ ರಾಜ್ಯನ ಆಳಿದ್ರು. ಕೊನೆಗೂ ಬೇಲ್ ಮೇಲೆ ಆಚೆ ಬಂದ್ರು. ಆಚೆ ಬಂದ ತಕ್ಷಣ ಎಲೆಕ್ಷನ್ ಅಲ್ಲಿ ಗೆಲ್ಲೋಕೆ ಒಂದು ಸಿಂಪತಿ ಬೇಕಲ್ವಾ? ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಕರಪ್ಷನ್ ಕಿಂಗ್ ಆಗಿದ್ರೆ ನಾನು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಮಾಡ್ತೀನಿ. ಇನ್ ಕೇಸ್ ನಾನು ಕರಪ್ಷನ್ ಕಿಂಗ್ ಆಗಿಲ್ಲ, ನನ್ನ ನಿಯತ್ತಿಂದ ಇದ್ದೀನಿ ಅಂತಂದ್ರೆ ನೀವೇ ನನ್ನ ಮತ್ತೊಂದ್ಸಲ ವೋಟ್ ಹಾಕಿ ಆಯ್ಕೆ ಮಾಡ್ಕೊಳ್ಳಿ ಅಂತ ಸಿಂಪತಿ ಮಾತು ಹೇಳಿದ್ರು. ಮತ್ತೊಂದ್ ಕಡೆ ಪಶ್ಚಿಮ ಬೆಂಗಾಲ್ ಸಿಎಂ ದೀದಿ ಅವರು ಕೋಲ್ಕತ್ತಾ ಆರ್ಜಿಕರ್ ಹಾಸ್ಪಿಟಲ್ ನಲ್ಲಿ ಟ್ರೈನಿ ಡಾಕ್ಟರ್ ರೇಪ್ ಅಂಡ್ ಮರ್ಡರ್ ಆಗಿರೋ ಕೇಸಲ್ಲಿ ತಾವೇ ಸಿಎಂ ಆಗಿ ನ್ಯಾಯ ಕೊಡಕ್ಕಾಗದೆ ಯಾರನ್ನೋ ಉಳಿಸೋದಕ್ಕೆ ಆ ಕೇಸ್ನ ಡೈವರ್ಟ್ ಮಾಡಿಸಿದ್ರು. ಕೊನೆಗೂ ಆ ಪ್ಲಾನ್ ವರ್ಕೌಟ್ ಆಗದೆ ಡಾಕ್ಟರ್ಗಳ ಜೊತೆನೆ ಪ್ರೊಟೆಸ್ಟ್ ಮಾಡಕ್ ಹೇಳ್ಕೊಂಡ್ರು. ಫೈನಲಿ ಡಾಕ್ಟರ್ಗಳ ಪ್ರೊಟೆಸ್ಟ್ ಕಂಟ್ರೋಲ್ ಮಾಡಕ್ಕಾಗದೆ ಪ್ರೊಟೆಸ್ಟ್ ಮಾಡ್ತಿರುವಂತ ಡಾಕ್ಟರ್ಗಳಿಗೆ ದಯವಿಟ್ಟು ನೀವು ನಿಮ್ಮ ಕೆಲಸಗಳಿಗೆ ಹೋಗಿ, ಇನ್ ಕೇಸ್ ಟ್ರೈನಿ ಡಾಕ್ಟರ್ ಕೇಸಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನೇ ನನ್ನ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಮಾಡ್ತೀನಿ ಅಂತ ಕೈ ಮುಗಿದು ಹೇಳಿದ್ರು. ಸ್ನೇಹಿತರೆ, ಟ್ರೈನಿ ಡಾಕ್ಟರ್ ಕೇಸಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಆ ಕೇಸ್ನ CBI ಟೇಕ್ ಓವರ್ ಮಾಡಿದೆ. ಕೋರ್ಟಲ್ಲಿ ಲೇಡಿ ಡಾಕ್ಟರ್ ಕೇಸ್ ತೀರ್ಪು ಬಂದಾಗ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಬೀಳುತ್ತೆ. ಮೋಸ್ಟ್ಲಿ ಅವತ್ತಿನ ದಿನ ದೀದಿ ಒಂದ್ ಮಾತು ಹೇಳ್ಬೋದು, ಅದೇನಂದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಪ್ರೊಟೆಸ್ಟ್ ಮಾಡಿರೋದ್ರಿಂದನೇ ಟ್ರೈನಿ ಡಾಕ್ಟರ್ಗೆ ನ್ಯಾಯ ಸಿಕ್ಕಿದೆ ಅಂತ ಸಿಂಪತಿ ತಗೊಂಡು ಮತ್ತೆ ಎಲೆಕ್ಷನ್ ಅಲ್ಲಿ ಜನರನ್ನ ಬಕ್ರ ಮಾಡೋದಕ್ಕೆ ಹೊರಡ್ಬೋದು. ಇಲ್ಲಿ ವಿಶೇಷ ಏನಂದ್ರೆ ಇಬ್ಬರು ಮುಖ್ಯಮಂತ್ರಿಗಳ ಬಾಯಲ್ಲಿ ಒಂದೇ ಮಾತು ಬಂತು, ನಾವು ಮುಖ್ಯಮಂತ್ರಿಗಳ ಪದವಿಗೆ ರಾಜೀನಾಮೆ ಮಾಡ್ತೀವಿ ಅಂತ. ಫೈನಲ್ ಆಗಿ ಈ ಇಬ್ರು ಮುಖ್ಯಮಂತ್ರಿಗಳು ಸಿಂಪತಿ ರಾಜಕೀಯ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇವ್ರಿಗೆ ಜನಾನೇ ಅವ್ರ ಓಟಿಂದ ತೀರ್ಪು ಕೊಡ್ತಾರೆ. ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡೀರಿ, ಕಾಮೆಂಟ್ ಹಾಕ್ರಿ, ಶೇರ್ ಮಾಡ್ರಿ.